ಸರ್ ನಮಸ್ತೆ. ನಾವು ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆ ಮಾಡ್ತಾ ಇದ್ದೀವಿ. ನಿಮ್ಮ ಮೂಲ ಜಾತಿ ಬಗ್ಗೆ ಮಾಹಿತಿ ಕೊಡ್ತೀರಾ? ಬಿಡಿ ಮೇಡಮ್, ಈ ಸರ್ವೆ ಗಿರ್ವೆಯಿಂದ ನಮ್ಮಂಥವ್ರಿಗೆ ಏನೂ ಸಿಗೋದಿಲ್ಲ. ಇದು ಯಾವುದು ನಮಗೆ ಬೇಡ. ಮಾಡೋ ಕೆಲಸ ಬೇಕಾದಷ್ಟಿದೆ, ನಮಗಿದೆಲ್ಲ ಯಾಕೆ ಮೇಡಮ್? ಏನಾದರೂ ಕೆಲ್ಸಕ್ಕೆ ಬರೋದಿದ್ರೆ ಹೇಳಿ. ಅಮ್ಮ, ಇದು ಕೆಲ್ಸಕ್ಕೆ ಬರೋ ವಿಷಯನೇ. ಹೌದಮ್ಮ, ಈ ಸಮೀಕ್ಷೆಯಲ್ಲಿ ನಾವು ಭಾಗವಹಿಸಿ ನಮ್ಮ ಮೂಲ ಜಾತಿ ಹೇಳೋದ್ರಿಂದ ಸರ್ಕಾರದವರು ನಮಗೆ ಒಳ ಮೀಸಲಾತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಹ ನಮಗೆ ಸಿಗುತ್ತೆ. ನಮಗೆ ಒಳ ಮೀಸಲಾತಿ ಸಿಗಬೇಕು ಅಂತ ಸರ್ಕಾರದವರೇ ನಮ್ಮ ಜೊತೆ ನಿಂತಿರುವಾಗ ಈ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ? ಸಮೀಕ್ಷೆ 3 ಹಂತಗಳಲ್ಲಿ ನಡೆಯುತ್ತಿದೆ. ಹಂತ 1, ಸಮೀಕ್ಷೆದಾರರಿಂದ ಮನೆ ಮನೆ ಭೇಟಿ ನೀಡಿ ಸಮೀಕ್ಷೆ ಮೇ 29ರವರೆಗೆ ನಡೆಯಲಿದೆ. ಹಂತ 2, ಸಮೀಕ್ಷೆದಾರರಿಂದ ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಮೇ 30ರಿಂದ ಜೂನ್ 1ರವರೆಗೆ ನಡೆಯಲಿದೆ. ಇದರಲ್ಲಿ ಪಾಲ್ಗೊಳ್ಳಲು ನಿಮ್ಮ ಹತ್ತಿರದ ಮತಗಟ್ಟೆಗೆ ಭೇಟಿ ನೀಡಿ. ಹಂತ 3, ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಜೂನ್ 1, 2025ರವರೆಗೆ ನಡೆಯಲಿದೆ. ಪರಿಶಿಷ್ಟ ಜಾತಿ 2025ರ ಸಮಗ್ರ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ. ನೀವು ಕೂಡ ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆಯಲ್ಲಿ ತಪ್ಪದೇ ಭಾಗವಹಿಸಿ.